ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇದು ಬಂದ್ಬಿಟ್ಟು ನಿನ್ನೆ ಮೈಸೂರಿಗೆ ಹೋಗಿದ್ದೆ ಸೋಮವಾರ. ಒಂದಷ್ಟು ಸ್ಯಾರಿಗಳು ತಂದಿದ್ದೀನಿ ಹಬ್ಬಕ್ಕೆ. ಅಂದರೆ ನನ್ನ ಮಗಳಿಗೆ ಡ್ರೆಸ್ ಹೊಲಿಯೋಕ್ಕೆ, ಮತ್ತು ನನ್ನ ತಂಗಿ ಮಗಳಿಗೆ ನಾನು ಯಾವಾಗಲೂ ಸೀರೆಯಲ್ಲೇ ಡ್ರೆಸ್ಗಳಾಗಲಿ, ಗೌನು, ಲಂಗ ದಾವಣಿ ಈ ಥರ ಲೆಹೆಂಗಾಗಳೆಲ್ಲ ಹೊಲಿಯೋದು ಜಾಸ್ತಿ. ಹಾಗಾಗಿ ಸೀರೆ ಬಂದಿದ್ದೀನಿ. ನೋಡೋಣ, ನನ್ನ ತಂಗಿಗೆ ಮತ್ತು ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಬೇಕು ಅಂದ್ಬಿಟ್ಟು ತಂದಿರೋದು. ಬನ್ನಿ ಹೇಗಿದೆ ಸೀರೆಗಳು ಕಲೆಕ್ಷನ್ ನೋಡೋಣ. ಇದು ಬಂದ್ಬಿಟ್ಟು ಪರ್ಪಲ್ ಮತ್ತು ಇದೊಂಥರ ಡಬಲ್ ಕಲರ್ ಸೈಡಲ್ಲಿ ಇದೆ ನೋಡಿ. ತುಂಬ ಚೆನ್ನಾಗಿದೆ, ಕಲರ್ ಅಂತೂ ಸಖತ್ತಾಗಿದೆ. ಆಮೇಲೆ ದೊಡ್ಡದಿದೆ ಬಾರ್ಡರ್, ನನಗೆ ಅದು ತುಂಬ ಇಷ್ಟ ಆಯಿತು. ಲೆಹೆಂಗಾ ಹೊಲಿಯೋಕ್ಕೆಲ್ಲ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡರ್. ಇದು ಲೆಹೆಂಗಾ ಹೊಲಿಯೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ತಗೊಂಡೆ ನೋಡಿ. ಈ ಕಡೆ ಸ್ವಲ್ಪ ಚಿಕ್ಕ ಬಾರ್ಡರ್ ಬಂದಿದೆ, ಇದು ದೊಡ್ಡ ಬಾರ್ಡ್ರು. ಒಂಥರ ಡಬಲ್ ಕಲರ್ ಬರುತ್ತೆ ಇದು, ನೀವು ನೋಡ್ತಾ ಇರ್ಬೋದು. ಒಂದು ಕಡೆ ಒಂಥರ ಕಾಫಿ ಕಲರ್, ಬಿಸ್ಕೆಟ್ ಕಲರ್ ಅಂತಾನೆ ಹೇಳ್ಬೋದು. ಮಧ್ಯ ಸ್ವಲ್ಪ ಪರ್ಪಲ್ ಇದೆ, ಒಂಥರ ಇದು ನವಿಲ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಇದೊಂದು ಕಲರು. ಮತ್ತು ಇದು ಬಂದ್ಬಿಟ್ಟು ಪಿಂಕ್, ಟೊಮೊಟೊ ಪಿಂಕ್, ಇದೊಂಥರ ಡಿಸೈನ್ ಚೆನ್ನಾಗಿದೆ ನೋಡಿ. ಇದು ಸ್ವಲ್ಪ ಬಾರ್ಡರ್ ಚಿಕ್ಕದಿದೆ, ಇದು ತುಂಬ ಚೆನ್ನಾಗಿದೆ. ಇದನ್ನು ಕಲರು ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ. ಇದಂತೂ ಇದ್ರ ಬ್ಲೌಸ್ ಹೇಗಿದೆ ಅಂತಲೂ ನೋಡಿಲ್ಲ. ಒಂದು ಬ್ಲೌಸ್ ಬೇರೆ ಎಕ್ಸ್ಚೇಂಜ್ ಆಗಿದೆ, ಅದ್ರ ಕಥೆನೂ ಹೇಳ್ತೀನಿ. ಇದು ಬ್ಲೌಸ್ ಇದೆ ಅನ್ಕೋತೀನಿ, ಇದೆ ಬ್ಲೌಸ್. ಅದೇ ಹೂವು ಮಿಕ್ಸಲ್ಲಿ ಬಂದಿದೆ, ಚೆನ್ನಾಗಿದೆ ನೋಡಿ. ಈ ಥರ ಇದೆ ಇದೊಂದು ಸ್ಯಾರಿ. ಮತ್ತು ಇದರಲ್ಲಿ ಒಂದು ಗ್ರೀನ್ ಕಲರ್, ಇದು ಆ್ಯಕ್ಚುಲಿ ನನ್ನ ಮಗಳಿಗೆ ಅವಳು ಎತ್ಕೊಂಡಿದ್ದಾಳೆ. ಇದು ಗ್ರೀನ್ ಕಲರು, ಪಾಚಿ ಗ್ರೀನ್ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ ಡಿಸೈನು. ಇದು ಅಷ್ಟೇ, ಇದು ಡಬಲ್ ಬಾರ್ಡರ್ ಬಂದಿದೆ. ಇದು ಹೂವು ಇದೆ, ಫ್ಲವರ್ ಡಿಸೈನ್ ಇದೆ ಒಂಥರ. ಇದು ಚೆನ್ನಾಗಿದೆ. ಇದಕ್ಕೂ ಅಷ್ಟೇ, ಅದೇ ಪ್ಲೇನ್ ಬ್ಲೌಸ್ ಹೊಲ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡೋಣ ಗೌನ್ ಯಾವ ಥರ ಹೊಲಿಬೇಕಂತ ಇನ್ನೂ ನಾನು ಪ್ಲಾನ್ ಹಾಕಿಲ್ಲ. ಸ್ಟಿಚಿಂಗ್ ಮಾಡಿದಾಗ ವೀಡಿಯೋನು ಹಾಕ್ತೀನಿ. ನೋಡೋಣ, ಒಂಥರ ಡಿಸೈನಾಗಿ ಹೊಲಿಬೇಕಂತ ತುಂಬ ಆಸೆ ಇದೆ. ಏನು ಯಾವ ಥರ ಹೊಲಿಯೋದು ನೋಡ್ಬೇಕು, ಇನ್ನೂ ಐಡಿಯಾ ಹಾಕಿಲ್ಲ. ನನ್ನ ತಂಗಿ ಮಗಳು ಬಂದು ಇದು ಇವಳು ಇದು ನನ್ನ ಮಗಳಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ನನ್ನ ತಂಗಿ ಮಗಳಿಗೆ ಇನ್ನೂ ಯಾವುದು ಏನು ಅಂತ ಏನು ಮಾಡಿಲ್ಲ. ಮತ್ತು ಇದು ಬಂದುಬಿಟ್ಟು ಇದು ಒಂದು ಕಲರ್ ಇದೆ, ಇದು ಪರ್ಪಲ್ ಕಲರ್ ಬರುತ್ತೆ. ಇಲ್ಲಿ ಪರ್ಪಲ್ ಕಲರ್ ಮಿಕ್ಸಲ್ಲಿದೆ ಇದು. ಇದು ಚೆನ್ನಾಗಿದೆ. ಇಲ್ಲೆಲ್ಲ ಒಂಥರ ಲೀಫ್ ಡಿಸೈನ್ ಇದೆ. ಇದು ಅಷ್ಟೇ, ಇದೊಂಥರ ಫ್ಲವರ್ ಡಿಸೈನ್, ಇಲ್ಲೊಂದು ಬಾರ್ಡರ್ ಇದೆ. ಇದು ಅಷ್ಟೇ, ಇದು ಸ್ವಲ್ಪ ಚಿಕ್ಕದಿದೆ ಬಾರ್ಡರು, ಚೆನ್ನಾಗಿದೆ. ಓಕೆನಾ, ಇದು ಒಂಥರ ಚೆನ್ನಾಗಿದೆ. ಮತ್ತು ಇದು ಬಂದುಬಿಟ್ಟು ಇದು ನೋಡಿ, ಈಗೆಲ್ಲ ಕ್ರೇಪ್ ಸ್ಯಾರಿ ಅಂತಾರಲ್ಲ ಆ ಥರದ್ದು. ಸಕ್ಕ ಸಾಫ್ಟ್ ಇದೆ, ಒಂಥರ ತುಂಬ ನೀಟಾಗಿ ನೋಡಿ ಮುಟ್ತಾ ಇದೆ, ಒಂಥರ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಅಂತೂ ಈ ಸೀರೆ ಅಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆಮೇಲೆ ಕಲರ್ ಕಾಂಬಿನೇಷನು ಚೆನ್ನಾಗಿದೆ. ಆಮೇಲೆ ಬ್ಲೌಸು ಅಷ್ಟೇ, ಬ್ಲೌಸ್ ಅಂದರೆ ಪ್ಲೇನ್ ಬಂದಿಲ್ಲ, ಡಿಸೈನ್ ಬಂದಿದೆ. ಅಂದರೆ ಡಿಸೈನ್ ಅಂದರೆ ಗಿರ್ ಬಂದ್ಬಿಟ್ಟಿದೆ. ಇದಕ್ಕೇನು ವರ್ಕ್ ಮಾಡೋಕ್ಕಾಗಲ್ಲ, ಆಲ್ರೆಡಿ ಈ ಥರ ಗಿರ್ ಇರೋದ್ರಿಂದ ಏನು ಡಿಸೈನ್ ಮಾಡೋಕ್ಕಾಗಲ್ಲ. ಹಾಗೆ ಪ್ಯಾಚ್ ವರ್ಕ್ ಡಿಸೈನ್ ಮಾಡ್ಕೊಂಡು ಹಾಕೋಬೇಕು, ಚೆನ್ನಾಗಿರುತ್ತೆ. ನವಿಲು ಮತ್ತು ಆನೆ ಡಿಸೈನ್ ಇದೆ, ಚೆನ್ನಾಗಿದೆ. ಈ ಸೀರೆ ಅಂತೂ ತುಂಬಾ ಇಷ್ಟ ಆಯಿತು ನನ್ನ ಮಗಳಿಗೆ. ಇದು ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ನು. ಮತ್ತು ಇದ್ರ ಜೊತೆಗೆ ಇನ್ನೊಂದು ತೊಗೊಂಡೆ, ಅದು ಬ್ಲೌಸು ಬೇರೆ ಕೊಟ್ಬಿಟ್ಟಿದ್ದಾರೆ. ನನಗೆ ಇಷ್ಟನೇ ಆಗ್ತಾಯಿಲ್ಲ ಫ್ರೆಂಡ್ಸ್, ಅದು ಎಕ್ಸ್ಚೇಂಜ್ ಮಾಡಬೇಕು. ನೋಡೋಣ, ನಾಳೆ ನಾಳಿದ್ರಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಇದು ಸೀರೆ ನೋಡಿ, ಇದು ಈ ಥರದ್ದೇ ಕೇಳಿದೆ. ಇದು ಸಿಂಗಲ್ ಪೀಸು ಅಂತಂದ್ರೆ ಸರಿ ಅಂದ್ಬಿಟ್ಟು ನೋಡಿದ್ರೆ ಬ್ಲೌಸೇ ಇಲ್ಲ ಇದರಲ್ಲಿ. ನೋಡಿ, ಬ್ಲೌಸ್ ಥರ ಇದೆ, ಅದು ಸೀರೆ ತುಂಡ ಇದೆ. ಸೀರೆನೂ ಸೇರಿಸಿ ಅಷ್ಟಿದೆ, ಇದು ಎಕ್ಸ್ಟ್ರಾ ಬ್ಲೌಸ್ ಹಾಕಿದ್ದಾರೆ. ಬೇಕಾದ್ರೆ ಇದು ಇಲ್ದೇ ಒಂದು ಎಕ್ಸ್ಟ್ರಾ ಬ್ಲೌಸ್ ಕೊಟ್ಬಿಟ್ಟಿದ್ರು ಪರವಾಗಿರಲಿಲ್ಲ. ಆದರೆ ಇದಕ್ಕೂ ಕಾಂಬಿನೇಷನ್ ಇಲ್ಲ ನೋಡಿ. ಆಮೇಲೆ ಬ್ಲೌಸು ಚೆನ್ನಾಗಿಲ್ಲ. ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ತಗೊಬಂದು ನಾವು ಏನು ಮಾಡ್ಬೇಕು ಹೇಳಿ? ತುಂಬ ಬೇಜಾರಾಯಿತು. ಇದು ರಿಟರ್ನ್ ಮಾಡ್ತೀನಿ, ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡ್ತೀನಿ. ಆಗಲ್ಲ, ಬ್ಲೌಸ್ ಚೆನ್ನಾಗಿದ್ದಿದ್ರೆ ತೊಗೊಬಿಡ್ತಿದ್ದೆ. ಬ್ಲೌಸ್ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಇದನ್ನು ಹಂಗೆ ಎತ್ತಿಕ್ಕಿದ್ದೀನಿ. ಇಲ್ಲ ಈ ಥರದ ಒಟ್ಟ ಈ ರೇಂಜಲ್ಲೇ ನನಗೆ ಇದೇ ಥರದ್ರಲ್ಲೇ ಬೇರೆ ಇಸ್ಕೊಂಬರ್ತೀನಿ. ಬ್ಲೌಸ್ ನನಗೆ ಆ ಬ್ಲೌಸ್ ಬೇಕಾದ್ರೆ ಇಲ್ಲ ವೈಟ್ ಬ್ಲೌಸ್ ಕೊಟ್ಟಿದ್ರು ನಾನು ಇಟ್ಕೊಂಡ್ಬಿಡ್ತಿದ್ದೆ. ಅದು ಮ್ಯಾಚಿಂಗೇ ಇಲ್ಲ ಬ್ಲೌಸು, ಏನಕ್ಕಪ್ಪ ಸುಮ್ಮನೆ. ಅದಕ್ಕೋಸ್ಕರ ಇದನ್ನು ಚೇಂಜ್ ಮಾಡ್ತೀನಿ. ಇದನ್ನು ಅದಕ್ಕೆ ಹಂಗೆ ನೀಟಾಗಿ ಎತ್ತಿಕ್ತಾ ಇದ್ದೀನಿ. ಮತ್ತೆ ಫೋಲ್ಡಿಂಗು ಅದು ಇದು ಅಂತಾರಲ್ಲ, ಅದಕ್ಕೆ ನಾಳೆ ನಾಳಿದ್ರಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಂಡು ಬರಬೇಕು. ಇದೊಂದು ಕೆಲಸ ಇದೆ. ಮತ್ತು ಇದು ಬಂದುಬಿಟ್ಟು ಇದಂತೂ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯ್ತು. ಇದು ಸಾಫ್ಟಾಗಿ ಚೆನ್ನಾಗಿದೆ. ಓಕೆನಾ ಫ್ರೆಂಡ್ಸ್, ಇದು ಬಂದುಬಿಟ್ಟು ದೇವಸ್ಥಾನದಲ್ಲಿ ತೊಗೊಬಂದಿದ್ದು, ಚಾಮುಂಡಿ ಬೆಟ್ಟದಲ್ಲಿ. ಅಂದರೆ ಇದು ಚೆನ್ನಾಗಿದೆ, ಒಂಥರ ನವಿಲ್ ಗರಿ ಡಿಸೈನ್ ಬಂದಿದೆ ನೋಡಿ, ಸಖತ್ತಾಗಿದೆ. ಬಾರ್ಡ್ರು ಅಷ್ಟೇ ಸಕ್ಕ ಸಾಫ್ಟ್ ಇದೆ. ಈ ಥರ ಸೀರೆ ಎಲ್ಲ ಇದು ಸ್ವಲ್ಪ ಕಾಸ್ಟ್ಲಿ ಸೀರೆ ಅನ್ಕೋತೀನಿ. ಇದಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ಅಂದರೆ ಅವ್ರು ತೋರಿಸ್ಲೇ ಇಲ್ಲ ಅಲ್ಲಿ ಒಬ್ಬರು ತೋರಿಸೋರು. ಇದು ಸಕ್ಕ ಸಾಫ್ಟ್ ಇದೆ. ಆ್ಯಕ್ಚುಲಿ ಇದನ್ನು ಫಸ್ಟ್ ನನ್ನ ಮಗಳಿಗೆ ಅಂದ್ಕೊಂಡೆ, ಅವಳು ಇವಾಗ ಬೇಡ ಅಂದರೆ ಇದು ನಾನೇ ಇಟ್ಕೊಳ್ಳೋಣ, ಚೆನ್ನಾಗಿದೆ ಸೀರೆ ಇದು ಕ್ವಾಲಿಟಿ, ಹಂಗಾಗಿ ಇದನ್ನು ನಾನೇ ಉಟ್ಕೊಳ್ಳೋಕ್ಕಾಗುತ್ತೆ. ಆಮೇಲೆ ಕೆಂಪು ಬಾರ್ಡ್ರು, ಮೆರೂನ್ ಕಲರ್ ಬಾರ್ಡ್ರ್ ಇದೆಯಲ್ಲ, ಒಂಥರ
ಬ್ಲೌಸು ಚೆನ್ನಾಗಿ ಬಂದಿದೆ. ಹಂಗಾಗಿ ಇದನ್ನು ನಾನೇ ಇಟ್ಕೊಂಬಿಡೋಣ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನನಗೆ ಹೊಲ್ಕೊಳಕ್ಕಾಗುತ್ತೆ. ನೋಡಿ ಬ್ಲೌಸ್ ಈ ಥರ ಬಂದಿದೆ, ಚೆನ್ನಾಗಿದೆ. ಒಂಥರ ರೆಡ್ಡಲ್ಲೇ ಒಂಥರ ಚೆನ್ನಾಗಿದೆ, ಒಂಥರ ಇಷ್ಟ ಆಯಿತು. ಅದಕ್ಕೋಸ್ಕರ ಇದನ್ನು ನಾನೇ ಇಟ್ಕೊತೀನಿ. ಅಂದರೆ ಕ್ವಾಲಿಟಿ ನೋಡಿದ್ರೇ ಗೊತ್ತಾಗುತ್ತೆ. ಬ್ಲೌಸು ಈ ಸ್ಯಾರಿ ಎಲ್ಲ ನೋಡಿದ್ರೆ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಅಂದರೆ ಅಲ್ಲಿ ನಮ್ಗೆ ಸ್ವಲ್ಪ ಕಡಿಮೆಗೆ ಸಿಕ್ತು ಫ್ರೆಂಡ್ಸ್. ಆದರೆ ಅದೇ ಟೈಮ್ಸ್ ನಮ್ಮ ಹತ್ರ ದುಡ್ಡಿದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಕ್ವಾಲಿಟಿನ ನೋಡಿ ತೊಗೋಬೇಕು ಅಷ್ಟೇ. ನೋಡಿ ಇದಂತೂ ಸಖತ್ತಾಗಿದೆ, ಇದು ಇಷ್ಟ ಆಯಿತು ನನಗೆ. ನೋಡಿ ಇದನ್ನಂತೂ ಡ್ರೆಸ್ ಗೀಸ್ ಎಲ್ಲ ಹೊಲಕ್ಕೆ ಇಟ್ಕೊತೀನಿ. ನೋಡಿದ್ರೆ ಗೊತ್ತಾಗ್ತಿದೆ ಹೆಂಗೆ ಶೈನಿಂಗ್ ಬರ್ತಾ ಇದೆ ಒಂಥರ ಅಲ್ವಾ, ತುಂಬ ಚೆನ್ನಾಗಿದೆ. ಮತ್ತು ಅದ್ರ ಜೊತೆಲಿ ಇದೊಂದು ತಗೊಂಡೆ. ಆ್ಯಕ್ಚುಲಿ ಇದು ನೋಡಿದ ತಕ್ಷಣ ಯಾಕೆ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಈಗಿನ ಟ್ರೆಂಡಿಂಗ್ ಡಿಸೈನು, ಒಂಥರ ಗ್ರೀನು, ಪಾಚಿ ಗ್ರೀನಲ್ಲೇ ಲೈಟ್ ಪಾಚಿ ಗ್ರೀನು, ಮತ್ತು ಇದು ಪಿಂಕು ಸೈಡಲ್ಲಿದೆ. ಬ್ಲೌಸು ನೋಡಿಲ್ಲ ಹೇಗಿದೆಯೋ ಏನೋ ಗೊತ್ತಿಲ್ಲ. ಬ್ಲೌಸು ಇದೇ ಅನ್ಕೋತೀನಿ. ಬ್ಲೌಸು ಇದೆ ಬ್ಲೌಸು. ಒಂಥರ ಹೂವು ಬಂದಿದೆ. ಇಲ್ಲ ಇದು ಸೆರಗು ಅನಿಸುತ್ತೆ ಮೋಸ್ಟ್ಲಿ. ಈ ಕಡೆ ಇದೆಯಾ ಬ್ಲೌಸು, ಈ ಕಡೆ ಇರ್ಬೋದೇನಪ್ಪ, ರನ್ನಿಂಗ್ ಇದೆಯೋ ಏನೋ ಗೊತ್ತಿಲ್ಲ. ಇದು ಬ್ಲೌಸ್ ಗೊತ್ತಾಗ್ತಾ ಇಲ್ಲ. ಓಪನ್ ಮಾಡಿದಾಗ ತೋರಿಸ್ತೀನಿ, ನೋಡೋಣ ತಾಳಿ. ಹಿಂಗೆ ಓಪನ್ ಮಾಡ್ತೀನಿ. ಹಿಂಗೆ ಓಪನ್ ಮಾಡಲೇಬೇಕಲ್ಲ, ಏನಿಷ್ಟೇ ಇಲ್ಲಿದೆ ಬ್ಲೌಸ್. ಇದು ಚೆನ್ನಾಗಿದೆ ನೋಡಿ, ಬ್ಲೌಸು ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಬ್ಲೌಸ್. ಬ್ಲೌಸ್ ಚೆನ್ನಾಗಿದೆ, ಒಂಥರ ಹೂವು ಇದೆ, ಚೆನ್ನಾಗಿದೆ. ಇದು ಇಲ್ಲ, ಇದು ಬ್ಲೌಸು ಗೊತ್ತಾಗ್ತಿಲ್ಲ. ಇಲ್ಲ ಇದು ಸೆರಗಿದು, ಈ ಕಡೆ ಡಿಸೈನ್ ಬಂದಿದೆ. ಇದು ಸೆರಗಿದು, ಇದೇ ಬ್ಲೌಸ್. ಓಕೆನಾ, ಈ ಥರ ಇದು ಒಂದು ಚೆನ್ನಾಗಿದೆ. ಇದು ದೇವಸ್ಥಾನದಲ್ಲಿ ತೊಗೊಬಂದಿದ್ದು. ಇದು ಒಂಥರ ಚೆನ್ನಾಗಿದೆ. ಓಕೆನಾ, ಇದು ಬಂದುಬಿಟ್ಟು 600, ಒಂದೊಂದು ಸೀರೆ 600. ಇದಂತೂ ನನ್ನಿಷ್ಟಕ್ಕೆ 1000 ಮೇಲೆ ಇರುತ್ತೆ ಅನ್ಕೋತೀನಿ. ಇದರ ಕ್ವಾಲಿಟಿಗೆ ನೋಡಿದ್ರೆ 1000 ಮೇಲೆ ಆಗುತ್ತೆ. ನಿಮ್ಗೆ ಇದು ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ. ಇದು ನನಗೆ 650ಗೆ ಕೊಟ್ಟಿರೋದು. 650 ಕೊಟ್ಟಿದ್ದಾರೆ ಇದು ಸ್ಯಾರಿ. ನನಗಿದು ನೋಡಿದ್ರೆ 1000 ರೂಪೀಸ್ ಇರುತ್ತೆ ಅನ್ಕೋತೀನಿ. ನನ್ನ ಪ್ರಕಾರ ಈಗೆಲ್ಲ ನೋಡ್ತಾ ಇದ್ದೀವಲ್ಲ, ಈ ಬಾರ್ಡರು ನೀಟಾಗಿ, ಬಾರ್ಡರ್ ಎಲ್ಲ ಚೆನ್ನಾಗಿದೆ. ಸ್ಯಾರಿನೂ ಅಷ್ಟೇ ತುಂಬ ವೆಯ್ಟ್ ಇದೆ, ಚೆನ್ನಾಗಿದೆ ಡಿಸೈನ್ ಎಲ್ಲ. ಹಾಗಾಗಿ ಇದನ್ನು ನಾನು 1000 ರೂಪಾಯಿ ಇರಬಹುದು ಅಂತ ಅನ್ಕೋತೀನಿ. ನಿಮ್ಗೇನಾದರೂ ಇದ್ರ ರೇಟ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವೆರಡೂ ಅಷ್ಟೇ ಹಂಗೆ ತೊಗೊಂಡೆ. ಮತ್ತು ನಾನು ಹೋದ್ಸಲ ತೊಗೊಂಡಿದ್ದು ಸೀರೆ ಇದು, ಅಲ್ಲೇನೂ ತೊಗೊಬಂದಿದ್ದೆ ನೋಡಿ. ಇದಕ್ಕೆ ಈ ಬ್ಲೌಸ್ ಕೊಟ್ಟಿದ್ದಾರೆ, ಈ ಬ್ಲೂನೇ. ಇಲ್ಲಿ ಬಂದ್ಬಿಟ್ಟು ಹೂವು ಬಂದ್ಬಿಟ್ಟು ಈಗ ರಾಮ ಗ್ರೀನ್ ಕಲರ್ ಬರಬೇಕು, ಈ ಕಲರ್ ಬರಬೇಕಿತ್ತು. ಇದಕ್ಕೆ ಪಿಂಕು ಕೊಟ್ಟಿದ್ದಾರೆ. ನನಗೆ ಅದೇನಲ್ಲಿ ನೆನಪೇ ಬರಲ್ಲ ನನಗೆ. ಎಲ್ಲರೂ ಚೆಕ್ ಮಾಡೇ ತಗೋತಾರೆ. ಬಿಲ್ ಹಾಕ್ಸುವಾಗ ಫಸ್ಟ್ ಅದು ಬ್ಲೌಸ್ ಕರೆಕ್ಟಾಗಿದೆಯಾ ಇಲ್ಲೋ ಅಂತ ಚೆಕ್ ಮಾಡಿಸ್ಬಿಟ್ಟು ತಗೋತಾರೆ. ನಮಗೆ ಅದೆಲ್ಲ ನೆನಪೇ ಬರಲ್ಲ. ಬಿಲ್ ಹಾಕಿ ಅಂತ ಕೊಡ್ತೀವಿ, ಅವರು ಚೆಕ್ ಮಾಡಿಲ್ಲ ಈ ಸಲ. ನೋಡಿ ಆ ಬ್ಲೌಸ್ಗೆ ಹೇಳದ್ನಲ್ಲ, ಇದು ಪಿಂಕ್ದು. ಇದಕ್ಕೆ ಅವರು ಚೆಕ್ ಮಾಡಿಲ್ಲ, ಹಂಗೆ ಬಿಲ್ ಹಾಕಿ ಕೊಟ್ಬಿಟ್ರು. ನನಗಲ್ಲಿ ಚೆಕ್ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ. ಹಾಳಾದ ಮರವು ಅಲ್ಲಿ ಗಡಿಬಿಡಿಲಿ ಕಲರ್ಗಳು ಚೂಸ್ ಮಾಡಿಕೊಂಡು ಸೀರೆಗಳು ನೋಡ್ಕೊಂಡು ನಿಂತ್ಕೊಂಡೆ. ಅದು ಬ್ಲೌಸೇ ಗಮನಿಸ್ಲಿಲ್ಲ ನೋಡಿ. ತಿರ್ಗಾ ಇವಾಗ ಒಂದೊಂದ್ಸಲ ದಣಿಬೇಕು, ಇಲ್ಲಾಂದರೆ ಅದನ್ನೇ ಇಟ್ಕೋಬೇಕು. ಅಷ್ಟೊಂದು ಕಾಸ್ಟ್ಲಿದೆ ಕೊಟ್ಬಿಟ್ಟು ಇಟ್ಕೊಳ್ಳೋಕ್ಕೂ ಬೇಜಾರಾಗುತ್ತೆ ನೋಡಿ. ಆಮೇಲೆ ಇದಕ್ಕೆ ನಾನು ಈ ಬ್ಲೌಸ್ ರೆಡಿ ಮಾಡಿಕೊಂಡೆ. ಪ್ಲೇನ್ ಪೀಸ್ ತೊಗೊಂಡು ವರ್ಕ್ ಮಾಡಿಕೊಂಡು ಇದಕ್ಕೆ ಅಡ್ಜಸ್ಟ್ ಮಾಡಿದ್ದೀನಿ ಈ ಬ್ಲೌಸ್ನ. ಇದು ಬೇರೆ ಯಾವುದಕ್ಕಾದ್ರೂ ಆಗುತ್ತೆ ಅಂತ ವರ್ಕ್ ಇದೆಯಲ್ಲ, ಇನ್ನೇನು ಮಾಡೋದು ಅಂತ ಹಂಗೆ ಹೊಲ್ದಿಟ್ಕೊಂಡಿದ್ದೀನಿ. ಯಾವುದಕ್ಕಾದ್ರೂ ಬೇರೆದಕ್ಕೆ ಹಾಕೊಳ್ಳೋಣ ಅಂತ. ಹಿಂಗಾಗಿದೆ ನೋಡಿ. ಇದು ಬ್ಲೌಸ್ ಚೆನ್ನಾಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕಲರ್ ಬಂದ್ಬಿಟ್ಟು ಇದರಲ್ಲಿ ಪಿಂಕ್ ಇದು ಬರಬೇಕಾಯ್ತು. ರಾಮ ಗ್ರೀನ್ ಕಲರ್ ಬಂದಿದ್ರೆ ಇದು ಮ್ಯಾಚ್ ಆಗ್ತಿತ್ತು. ಇದು ನೋಡಿದ್ರೆ ಪಿಂಕ್ ಸೀರೆದು, ಪಿಂಕ್ ಕಲರ್ ಬಂದಿದೆ ಅಂದರೆ ಇದು ಪಿಂಕ್ ಸೀರೆದು ಬಂದ್ಬಿಟ್ಟು ಇದಕ್ಕೆ ಬಂದಿದೆ. ಏನು ಮಾಡೋದು, ಹಿಂಗಾಗುತ್ತೆ. ಅವತ್ತು ಹಿಂಗೆ ನೋಡಲಿಲ್ಲ, ತಗೊಬಂದೆ. ನೆನ್ನೆನೂ ಹಂಗೆ ಆಯಿತು. ಅಯ್ಯೋ ಈ ಮರಗೆ ಏನು ಮಾಡೋದು ಫ್ರೆಂಡ್ಸ್, ಹೆಂಗೆ ಬೇಜಾರಾಗುತ್ತೆ ಅಂದರೆ ತುಂಬ ಬೇಜಾರಾಗುತ್ತೆ. ಇವಾಗ ಈ ಸೀರೆನೆಲ್ಲ ಅದಕ್ಕೆ ಇದೊಂದು ಎಕ್ಸ್ಚೇಂಜ್ ಮಾಡಬೇಕು. ನೋಡೋಣ, ಇದು ಎಕ್ಸ್ಚೇಂಜ್ ಮಾಡ್ತೀನಿ. ಹೋಗಲ್ಲ, ನಾಳೆ ನಾಳಿದ್ರಲ್ಲಿ ಹೋಗ್ಬಿಟ್ಟು ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀನಿ. ಇಟ್ಕೊಳ್ಳಲ್ಲ. ನಮ್ಗೆ ಯಾಕೋ ಆ ಬ್ಲೌಸ್ ಇಷ್ಟ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಅವರು ಇವಾಗ ವೈಟ್ ಬ್ಲೌಸ್ ಕೊಡ್ತಾ ಇದ್ದಾರಲ್ಲ ಎಕ್ಸ್ಟ್ರಾ, ಆ ಥರ ವೈಟ್ ಬ್ಲೌಸ್ ಕೊಟ್ಬಿಟ್ಟಿದ್ರು ಹಾಕಿದ್ರು ನಾನು ಓಕೆ ಮಾಡ್ತಿದ್ದೆ. ಇವಾಗ ಹೆಂಗಿದ್ರು ಎಲ್ಲದಕ್ಕೂ ವೈಟ್ ಬ್ಲೌಸ್ ಹಾಕೋತಾರಲ್ವ, ಹಂಗೆ ಅದು ವೈಟ್ ಬ್ಲೌಸ್ ಇದ್ಬಿಟ್ಟಿದ್ರೆ ಮ್ಯಾಚಿಂಗ್ ಕರೆಕ್ಟಾಗಿರ್ತಿತ್ತು, ಆರಾಮಾಗಿ ಇಟ್ಕೋತಿದ್ದೆ. ಅದು ನೋಡಿದ್ರೆ ಅದಕ್ಕೆ ಮ್ಯಾಚಿಂಗೇ ಇಲ್ಲ. ಅದು ಬ್ಲೌಸ್ ಇದಕ್ಕೂ ಅದಕ್ಕೂ ಮ್ಯಾಚೇ ಇಲ್ಲ. ಏನು ಕೊಟ್ಟಿದ್ದಾರೆ ನೋಡಿ, ತುಂಬ ಬೇಜಾರು. ಕಲರ್ ತುಂಬ ಇಷ್ಟ ಆಯಿತು ನನಗೆ. ಆದರೆ ಇನ್ನೇನು ಮಾಡೋದು, ನೋಡೋಣ. ಈ ರೀತಿ ಒಂದಷ್ಟು ಸೀರೆ ಕಲೆಕ್ಷನ್ ಮಾಡ್ಕೊಬಂದೆ ಫ್ರೆಂಡ್ಸ್. ಈ ಆ್ಯಕ್ಚುಲಿ ನನ್ನ ಮಗಳಿಗೆ, ನನ್ನ ತಂಗಿ ಮಗಳಿಗೆ ಡ್ರೆಸ್ ಹೊಲಿಯೋಕ್ಕೆ, ಮತ್ತು ನಮಗೂ ಯಾವ್ದಾದ್ರು ಸೀರೆ ಹೊಲ್ಕೊಳ್ಳೋಣ ಅಂದರೆ ಇರಲಿ ಅಂದ್ಬಿಟ್ಟು ತೊಗೊಬಂದಿರುವಂಥದ್ದು. ಈ ಸೀರೆಗಳಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇಗಿದೆ ಕಲರ್ಸು, ಸ್ಯಾರಿ ಕಲರ್ಸು ಅಂದರೆ ಕಮೆಂಟ್ ಮಾಡಿ. ನಾನು ಇವಾಗ ಡ್ರೆಸ್ಗಳೆಲ್ಲ ಹೊಲಿತೀನಲ್ವ, ಅಕಸ್ಮಾತ್ ಯಾರಾದರೂ ತೊಗೊಂಡ್ರು ಅವ್ರಿಗೆ ಕೊಟ್ಬಿಟ್ಟು ಹಂಗೆ ಹೊಲ್ಕೊಡೋಣ. ಇವಾಗ ಹಬ್ಬಕ್ಕೆಲ್ಲ ತಗೋತಾರೆ. ಇವಾಗ ನಾವು ಹಿಂಗೆ ಹೊಲಿತಾ ಇರ್ತಾಗ ಕೇಳ್ತಾರೆ,
ಚೆನ್ನಾಗಿದೆ ಹೆಂಗೆ ಏನು ಅಂದಾಗ ನಾವು ಈ ಥರದ್ದು ಅಂತ ಹೇಳಿದ್ರೆ ಅವರು ತಗೋತಾರೆ. ಅದಕ್ಕೋಸ್ಕರ ಇದನ್ನು ತಂದಿದ್ದೀನಿ, ಒಂದು 2-3 ಎಕ್ಸ್ಟ್ರಾನೇ ತಂದಿದ್ದೀನಿ. ಹಾಗಾಗಿ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ಇಷ್ಟ ಆಗಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.